ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯವು ಏನಂತ ಹೇಳ್ತಿದೆ ಅಂದ್ರೆ, ನಾನು ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳಂತ. ದ್ರಾಕ್ಷಾ ಬಳ್ಳಿ ಅಂದ್ರೆ ಏನು? ದೇವರು ದ್ರಾಕ್ಷಾ ಬಳ್ಳಿ ಅಂತ ಅಂದ್ರೆ, ಇವಾಗ ಗಿಡ ಇರ್ತದೆ, ಗಿಡನಾಗಿದ್ದ ಒಂದು ಮರ ಬರ್ತದೆ, ಹೌದಾ? ಆ ಮರ ಬರ್ತದೆ, ಅದು ದೇವ್ರಂತ. ನಾವ್ಯಾರಂತ? ನಾವೆಲ್ಲ ಕೊಂಬೆಗಳಂತ. ಕೊಂಬೆಗಳು, ಹೌದಾ? ಮರದಾಗಿದ್ದ ಏನ್ ಬರ್ತದೆ? ಕೊಂಬೆಗಳು ಬರ್ತಾವ, ಹೌದಾ? ಈ ಕೊಂಬೆಗಳು ನಾವಂತ, ದೇವರು ದ್ರಾಕ್ಷಾ ಬಳ್ಳಿ ಅಂತ. ಅಂದ್ರೆ ದ್ರಾಕ್ಷಾ ಬಳ್ಳಿಗೆ ದೂರ ಆಗಿ ಕೊಂಬೆಗಳು ಏನಿರ್ತಾವ? ಇರೋದಿಲ್ಲ, ಹೌದಾ? ದ್ರಾಕ್ಷಾ ಬಳ್ಳಿಗೆ ಯಾವಾಗಲೂ ಅಂಟುಗಂಡನೆ ಕೊಂಬೆಗಳು ಇರ್ತಾವ. ದ್ರಾಕ್ಷಾ ಬಳ್ಳಿಗೆ ದೂರ ಆಗಿ ಏನೆಲ್ಲ ಕೊಂಬೆಗಳು ಇರ್ತಾವ? ಇರೋದಿಲ್ಲ, ಯಾವಾಗ ಅಂಟುಗಂಡೆ ಇರ್ತಾವ. ಅಂದ್ರೆ ದೇವ್ರ ಏನಂತ ಹೇಳ್ತಾನಂದ್ರೆ, ನಾನ್ ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು. ಅಂದ್ರೆ ನೀವು ಯಾವಾಗಲೂ ನನಗೆ ಅಂಟುಗಂಡೆ ಇರ್ಬೇಕು. ಆಮೇನ್. ದೇವ್ರಿಗೆ ಯಾವಾಗಲೂ ನಾವ್ ಹೆಂಗಿರ್ಬೇಕಂತ? ಅಂಟ್ಕೊಂಡಿರ್ಬೇಕು. ಕೊಂಬೆಗಳು ಯಾವಾಗ ಮರಕ್ಕೆ ಅಂಟ್ಕೊಂಡಿರ್ತಾವ, ಅದ್ರಾಗಿದ್ದೇ ಬಂದಿರ್ತಾವ, ಹೌದಾ? ನಾವು ಅಂದ್ರೆ ದೇವರಿಗೆ ಸನ್ನಿಹಿತರಾಗಿರ್ಬೇಕು, ದೇವರಿಗೆ ಹತ್ತಿರವಾಗಿರ್ಬೇಕು, ದೇವ್ರ ಜೊತೆಗೆ ನಾವು ಇರ್ಬೇಕು, ದೇವ್ರ ಜೊತೆಯಲ್ಲೇ ನಾವು ನಡಿಬೇಕು. ನಿಜವಾಗ್ಲೂ ನಾವು ದೇವ್ರ ಜೊತೆಯಲ್ಲಿ ನಡೀತಿದೀವಾ? ನಡೀತಿದ್ವಿ ಬ್ರದರ್. ಸಂಡೆ ಪ್ರಾರ್ಥನೆಗೆ ಬರ್ತಿದೀವಿ, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಿದೀವಿ, ಸಾಯಂಕಾಲ ಆದ್ರೆ ಪ್ರಾರ್ಥನೆ ಮಾಡ್ತಿದೀವಿ, ಮತ್ತೆ ದೇವ್ರ ಜೊತೆ ನಾವು ನಡೀತಿದೀವಲ್ಲ, ದೇವ್ರ ಜೊತೆಗೆ ನಾವು ಪ್ರಯಾಣ ಮಾಡ್ತಿದೀವಲ್ಲ. ಸಂಡೆ ಪ್ರಾರ್ಥನೆಗೆ ಬಂದು ಸಂಡೆ ಪ್ರಾರ್ಥನೆ ಮಾಡಿ ಹೋಗಿ, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ಸಾಯಂಕಾಲ ಆಗಿ ಪ್ರಾರ್ಥನೆ ಮಾಡಿದ್ರೆ ಸಾಕಾಗೋದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಮಗೆ ಎಷ್ಟೋ ಕೆಲಸಗಳು ಇರ್ತಾವ, ಹೌದಾ? ಎಷ್ಟೋ ಒಂದು ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿರ್ತೀವಿ. ಅವಾಗ ನಾವು ದೇವ್ರಿಗೆ ಏನಾಗ್ತೀವಿ? ದೂರ ಆಗ್ತೀವಿ. ಸಂಡೆ ಪ್ರಾರ್ಥನೆ ಬಂದಾಗ ಪ್ರಾರ್ಥನೆ ಮಾಡುವಾಗ ದೇವ್ರ ಹತ್ರವಾಗಿರ್ತೀವಿ, ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡುವಾಗ ದೇವ್ರಿಗೆ ಹತ್ರವಾಗಿರ್ತೀವಿ, ಸಾಯಂಕಾಲ ಆದ್ರೆ ಪ್ರಾರ್ಥನೆ ಮಾಡುವಾಗ ದೇವ್ರಿಗೆ ಹತ್ರವಾಗಿರ್ತೀವಿ. ಮತ್ತೆ ಮಿಗತಾ ಟೈಮ್ ನಲ್ಲಿ ದೇವ್ರಿಗೆ ನಾವೇನಾಗಿವಿ? ದೂರ ಆಗಿವಿ. ಇಲ್ಲಿ ದೇವ್ರ ಏನಂತ ಹೇಳ್ತಾನ? ನಾನ್ ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳಂದಾನ. ಅಂದ್ರೆ ದೇವ್ರಿಗೆ ನಾವು ಸನಿತರಾಗಿರ್ಬೇಕಂತ. ಸನಿತರಾಗಿ ಇರ್ಬೇಕಂದ್ರೆ ಅರ್ಥ ಏನಪ್ಪ? ಸನಿತರಾಗಿ ನಾವು ಹೆಂಗ ನಾವ್ ಇರಕಾಗ್ತದೆ? ನಮಗೂ ಕೆಲಸಗಳು ಇರ್ತಾವ, ನಾವು ಕೆಲಸಗಳು ಮಾಡ್ಕೋಬೇಕು, ಕುಟುಂಬನ ಪೋಷಿಸ್ಕೋಬೇಕು, ಕುಟುಂಬನ ನಡೆಸ್ಕೋಬೇಕು. ಆ ಟೈಮ್ನಲ್ಲಿ ಕೂಡ ನಾವು ದೇವ್ರ ಜೊತೆಗೆ ನಾವು ಹೆಂಗಿರಕಾಗ್ತದೆ, ಹೆಂಗ್ ನಡೆಯಕ್ಕಾಗ್ತದೆ ಅಂದ್ರೆ, 1ನೇ ಥೆಸಲೋನಿಕ ಪತ್ರಿಕೆದಲ್ಲಿ ಒಂದು ಮಾತು ಹೇಳ್ತಾ ನೋಡ್ರಿ. 1ನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂಬ ಆತನು ಆತನು ನಮಗೋಸ್ಕರ ಸತ್ತನು. ಆಮೇನ್. ಯೇಸು ಸ್ವಾಮಿ ಮರಣ ಹೊಂದಿ ನಮ್ಮ ಪಾಪಗಳಿಗೆಲ್ಲ ಪರಿಹಾರ ಆಗ್ಬೇಕಂತ ತನ್ನ ರಕ್ತವನ್ನು ಚಿಂದಿಸನ. ಅದಕ್ಕೊಂದೇ ಅಲ್ಲ ಅಂತ, ನಮ್ಮ ಪಾಪಗಳು ಪರಿಹಾರ ಆಗಕ್ಕೆ ದೇವರು ತನ್ನ ಪ್ರಾಣವನ್ನು ಕೊಟ್ಟಿರೋದಲ್ಲ, ಅದಕ್ಕೊಂದೇ ಅಲ್ಲ. ಇಲ್ಲಿ ಏನ್ ಹೇಳ್ತೇವೆ, ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆವಾಗಿದ್ದರೂ ನಾವು ಯಾವಾಗಲೂ ಆತನ ಜೊತೆಯಲ್ಲೇ ಜೀವಿಸ್ಬೇಕಂತ. ಅಂದ್ರೆ ಎಚ್ಚರವಾಗಿದ್ದಾರೆ ಅಂದ್ರೆ ಏನು? ಇವಾಗ ಬೆಳಿಗ್ಗೆ ಎದ್ದಾಳ್ತೀವಿ, ಬೆಳಿಗ್ಗೆ ಎದ್ದ ರಾತ್ರಿವರೆಗೂ ನಾವು ಎಚ್ಚರವಾಗೇ ಇರ್ತೀವಿ. ಎಚ್ಚರವಾಗಿದ್ದೇ ನಾವು ಕೆಲಸಗಳು ಮಾಡ್ಕೊಂತೀವಿ, ಎಚ್ಚರವಾಗಿದ್ದೇ ನಾವು ನಮ್ಮ ಎಲ್ಲ ವ್ಯವಹಾರಗಳು ಮಾಡ್ಕೊಂತೀವಿ. ಎಚ್ಚರವಾಗಿದ್ದ ಕೂಡ ನಾವು ಆತನ ಜೊತೆಗೆ ಇರ್ಬೇಕಂತ. ಹೆಂಗಿರ್ಬೇಕು? ಕೆಲಸ ಮಾಡ್ತಿರುವಾಗ ಕೂಡ, ನಮ್ಮ ಶರೀರ ಕೆಲಸ ಮಾಡ್ತಿದ್ರು ಕೂಡ ನಮ್ಮ ಆತ್ಮ ಯಾವಾಗಲೂ ದೇವ್ರಿಗೆ ಕನೆಕ್ಟ್ ಆಗಿರ್ಬೇಕು. ಆಮೇನ್. ಯಾವಾಗಲೂ ದೇವ್ರಿಗೆ ಕನೆಕ್ಟ್ ಆಗಿರ್ಬೇಕು. ಕೆಲಸ ಮಾಡ್ತಿರುವಾಗ ಕೂಡ, ಕೆಲಸ ಮಾಡ್ತೇನೆ, ನಮ್ಮ ಆತ್ಮ ಯಾವಾಗಲೂ ದೇವಾ, ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ನಿನ್ನ ಕೃಪೆ, ಇವತ್ತು ನನ್ನ ಮಕ್ಕಳು ಜೀವಂತವಾಗಿದ್ದಾರೆ ಅಂದ್ರೆ ನಿನ್ನ ಕೃಪೆ ದೇವಾ, ಎಷ್ಟು ಅಪಾಯಗಳಿದ್ದ ದೇವರ ನಮ್ಮನ್ನು ನೀನು ತಪ್ಪಿಸಿದಿ, ಅದು ನಿನ್ನ ಕೃಪೆ. ನಿನಗೆ ನಾನು ಯಾವಾಗಲೂ ಸನಿತನಾಗಿರ್ಬೇಕು, ನಿನಗೆ ಯಾವಾಗ ನಾನು ಸನಿತನಾಗಿರ್ಬೇಕು ಅನ್ನೋ ಆತ್ಮ ಯಾವಾಗಲೂ ದೇವ್ರ ಹತ್ರ ಮಾತಾಡ್ತಿರ್ಬೇಕು. ಆಮೇನ್.
ಎಚ್ಚರವಾಗಿದ್ರು ಕೂಡ ಏನೋ ಕೆಲಸ ಮಾಡ್ತಿದ್ರು ಕೂಡ ನಾವು ದೇವ್ರಿಗೆ ಮಾತಾಡ್ತಾ ದೇವ್ರಿಗೆ ಕನೆಕ್ಟ್ ಆಗಬೇಕು. ನಮ್ಮ ಆತ್ಮನಾಗಿದ್ದ ನಾವೇನ್ ಮಾಡ್ತೀವಿ, ಕೆಲಸ ಮಾಡ್ತಿರುವಾಗ ಆ ಕೆಲಸದಲ್ಲಿ ಬ್ಯುಸಿ ಆಗಿ ನಾವು ದೇವ್ರನ್ನ ಗುರ್ತು ಮಾಡ್ಕೊಂತೀವ? ಯಾವಾಗ ಗುರ್ತು ಮಾಡ್ಕೊಂತೀವಿ? ಯಾವಾಗ ಪ್ರೇಯರಿಗೆ ಬಂದಾಗ ಗುರ್ತು ಮಾಡ್ಕೊಂತೀವಿ. ಇಲ್ಲ ನಾವೆಲ್ಲನ ಏಕಾಂತವಾಗಿ ಹೋಗಿ ಪ್ರಾರ್ಥನೆ ಮಾಡುವಾಗ ಅವಾಗ ಗುರ್ತು ಮಾಡ್ಕೊಂತೀವಿ, ಹೌದಾ? ಇಲ್ಲ ಕುಟುಂಬ ಎಲ್ಲ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ಗುರ್ತು ಮಾಡ್ಕೊಂತೀವಿ. ಕೆಲಸ ಮಾಡ್ತಿರುವಾಗ, ವ್ಯಾಪಾರ ಮಾಡ್ತಿರುವಾಗ ಅವಾಗ ಕೂಡ ನಾವು ದೇವ್ರನ್ನ ಗುರ್ತು ಮಾಡ್ಕೊಂತೀವ? ಅವಾಗ ಕೂಡ ದೇವ್ರಿಗೆ ಯಾವಾಗ ಕನೆಕ್ಟ್ ಆಗ್ತಾನೆ ಇರ್ತೀವ? ಆಗ್ಬೇಕಂತ, ಆ ರೀತಿ ನಾವು ನಡಿಬೇಕಂತ ಅದು ದೇವ್ರ ಆಸೆ ಪಡ್ತಾನ. ಪ್ರತಿ ಕ್ಷಣ ಕೂಡ, ಪ್ರತಿ ನಿಮಿಷ ಕೂಡ ನಾವು ದೇವರಿಗೆ ಸನ್ನಿಹಿತರಾಗಿ, ದೇವರಿಗೆ ಹತ್ರಕರವಾಗಿ ನಾವು ಜೀವಿಸುವಂತವರಾಗಿರೋದು. ಅದಕ್ಕೆ ಎಚ್ಚರವಾಗಿದ್ದರೂ ಸರಿಯೇ. ನೀನ್ ಎಚ್ಚರವಾಗಿದ್ದ ಕೂಡ, ಕಾಲೇಜ್ನಾಗ ಇದೆಯಾ, ನೀನ್ ಕಾಲೇಜ್ನಾಗ ಇದ್ದಾಗ ಕೂಡ ಒಂದು ಆತ್ಮ ಯಾವಾಗ್ಲೂ ದೇವ್ರಿಗೆ ಕನೆಕ್ಟ್ ಆಗ್ಬೇಕು. ಆಮೇನ್. ಸ್ಕೂಲ್ ಆಗಿದೆಯಾ, ಒಂದು ಆತ್ಮ ಯಾವಾಗ್ಲೂ ದೇವ್ರಿಗೆ ಕನೆಕ್ಟ್ ಆಗ್ಬೇಕು. ನಿಂದು ಕೆಟ್ಟ ಫ್ರೆಂಡ್ಶಿಪ್ಗಳು ಬರ್ತಿರ್ತಾರ, ಕೆಟ್ಟ ಆಕರ್ಷಣೆಗಳು ನಮ್ಮ ಮುಂದೆ ಬರ್ತಿರ್ತಾವ. ನಿನ್ ಆತ್ಮ ದೇವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನೀನ್ ಯಾರಿಗೆ ಕನೆಕ್ಟ್ ಆಗ್ತಿ ಗೊತ್ತಾ? ಅಪವಾದಿ ಕನೆಕ್ಟ್ ಆಗ್ತಿ, ಲೋಕಕ್ಕೆ ಕನೆಕ್ಟ್ ಆಗ್ತಿ. ಲೋಕಕ್ಕೆ ಯಾವಾಗ ನೀನು ಕನೆಕ್ಟ್ ಆಗ್ತಿ ಅಂದ್ರೆ ಈ ಕನೆಕ್ಷನ್, ದೇವ್ರ ಹತ್ರ ಕನೆಕ್ಷನ್ ನೀನು ಬಿಟ್ಟಾಗ ಈ ಲೋಕದ ಪಾಪಕ್ಕೆ ನೀನು ಕನೆಕ್ಟ್ ಆಗ್ತಿ. ಯಾಕಂದ್ರೆ ಕಾಲೇಜ್ಗಳು ಹೋಗ್ತಿರ್ತೀರಿ, ಭಯಂಕರವಾದ ಕೆಟ್ಟ ಸಾವಾಸ. ಇವಾಗ ಈ ಪ್ರಪಂಚ ಎಲ್ಲ ಪಾಪದಲ್ಲಿ ತುಂಬೈತೆ. ಇವಾಗ ಸಣ್ಣ ದೊಡ್ಡ ಹಣ ಏನಿರೋದಿಲ್ಲ. ಸಣ್ಣ ಮಕ್ಕಳು ಕೂಡ ಭಯಂಕರವಾಗಿ ಪಾಪದಲ್ಲಿ ಇದಾರ, ಭಯಂಕರವಾದ ಆಕರ್ಷಣೆ ಒಳಗಾಗ್ಯಾರ, ಕೆಟ್ಟ ಅಭ್ಯಾಸಗಳು ಬಾಣಿಸಾಗ್ಯಾರ, ಡ್ರಗ್ಸ್ಗೆ ಬಾಣಿಸಾಗ್ಯಾರ, ಮತ್ತು ಪದಾರ್ಥಕ್ಕೆ ಬಾಣಿಸಾಗ್ಯಾರ. ಅವಾಗ ಯಾರಾದ್ರೂ ಹೋಗಿ ಹೆಣ್ಣುಡುಗರಿಗೆ ಗಂಡುಡ್ರೆ ಮಾತಾಡಿಸ್ಬೇಕು. ಹೆಣ್ಣುಡ್ರು ಮಾತಾಡ್ತಿದ್ದಿಲ್ಲ ಅವಾಗ. ಇವಾಗ ಹೆಣ್ಣುಡ್ರೆ ಬಂದು ಗಂಡುಡ್ರು ಮಾತಾಡಿಸುವಂತ ಸ್ಥಿತಿನಲ್ಲಿ ಬಂದೈತೆ. ಹೆಣ್ಣುಡ್ರಲ್ಲೇ ಪಾಪವು ವಿಸ್ತರಿಸಕತ್ತೈತೆ. ಇಷ್ಟು ಭಯಂಕರವಾದ ಪಾಪ ಜೀವಿತದಲ್ಲಿ, ಇಷ್ಟು ಭಯಂಕರವಾದ ಪ್ರದೇಶದಲ್ಲಿ ನಾವು ಹೋಗ್ತಿರುವಾಗ, ಈ ಲೋಕದಲ್ಲಿ ನಾವು ನಡೀತಿರುವಾಗ ಯಾವಾಗಲೂ ನಮ್ಮ ಆತ್ಮ ದೇವ್ರಿಗೆ ಕನೆಕ್ಟ್ ಆಗಿರಬೇಕು. ಆಮೇನ್. ದೇವ್ರಿಗೆ ಕನೆಕ್ಟ್ ಆದಾಗ ಇವು ಯಾವ ಕೂಡ ನಮಗೆ ಕನೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಇವೆಲ್ಲ ನಮ್ಮಿಂದ ದೂರ ಹೋಗ್ತಾವ. ಯಾಕಂದ್ರೆ ನಾವು ಯಾರಿಗೆ ಕನೆಕ್ಟ್ ಆಗಿರ್ತೀವಿ? ದೇವ್ರಿಗೆ ಕನೆಕ್ಟ್ ಆಗಿರ್ತೀವಿ. ಅದಕ್ಕೆ ದೇವ್ರ ಆಸೆ ಪಡ್ತಾವನ, ನೀವು ಯಾವಾಗ ಎಚ್ಚರವಾಗಿದ್ರು ಸರಿಯೇ, ನೀವು ನನ್ನ ಜೊತೆಯಲ್ಲಿ ನೀವು ಜೀವಿಸುವಂತವರಾಗಿರ್ಬೇಕು, ನನ್ನ ಜೊತೆಯಲ್ಲಿ ನೀವು ನಡೆಯುವಂತವರಾಗಿರ್ಬೇಕು. ನೀನು ಈ ಕನೆಕ್ಷನ್ ಬಿಟ್ಟು ಲೋಕ ನಿನ್ನ ಆಕರ್ಷಿಸ್ತದೆ, ಲೋಕ ಪಾಪ ನಿನ್ನ ಆಕರ್ಷಿಸ್ತದೆ, ಲೋಕ ನಿನ್ನ ಎಳಿತದೆ, ನಿನ್ನ ಜೀವಿತನೇ ಪತನ ಮಾಡುತ್ತದೆ, ನಿನ್ನ ಕುಟುಂಬನೇ ಪತನ ಮಾಡುತ್ತದೆ.